ನೋಡಿ, ಇಲ್ಲಿ ಸೂರ್ಯಪರ ಶ್ರೀ ಸೂರ್ಯಾಂಜನೇಯ ಸ್ವಾಮಿಗೆ ಹರಕೆ ಮಾಡ್ಕೊಳ್ತಕ್ಕಂತಹ ಭಕ್ತರುಗಳು ಇಲ್ಲಿ ಮೊದಲಿಗೆ ಹರಕೆ ಚೀಟಿಯನ್ನು ಹೋಗ್ತಕ್ಕಂಥ ಸಂಪ್ರದಾಯ ಇದೆ. ಇಲ್ಲಿ ಹರಕೆ ಚೀಟಿ ಬರೀಬೇಕಾದ್ರೆ ಇಲ್ಲಿ ಇವತ್ತಿನ ಒಂದು ಏನು ಯಾವತ್ತು ಬರಿತಾ ಇರ್ತಾರೆ ಅವತ್ತಿನ ಡೇಟನ್ನು ಹಾಕ್ಬೇಕು. ಮೊದಲು ಈ ಡೇಟ್ ಹಾಕಿದ್ದಾದ ಮೇಲೆ ಇಲ್ಲಿ 48 ಸಲ ಸ್ವಾಮಿ ಹೆಸರನ್ನು ಬರೀಬೇಕು. ಇಲ್ಲಿ 48 ಸಲ ಸ್ವಾಮಿ ಹೆಸರು ಬರೆದಾದ್ಮೇಲೆ ಅವ್ರ ಹೆಸರು, ನಕ್ಷತ್ರ, ಗೋತ್ರ, ರಾಶಿ ಬರೆದ್ಬಿಟ್ಟು ಒಂದು ಹರಕೆಯನ್ನು ಬರೆದು ಅವರ ಹರಕೆ ತೀರಿಸೋದನ್ನು ಕೂಡ ಇಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಮಾಡಿಕೊಂಡು ಅವ್ರು ಏನು ಮಾಡಬೇಕು ಅಂತಂದರೆ ಇದರೊಳಗಡೆ ಅವ್ರ ಇಚ್ಛಾನುಸಾರ ಶಕ್ತ್ಯಾನುಸಾರ ಇದರೊಳಗಡೆ ದಕ್ಷಿಣ ದುಡ್ಡು ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ತಿರ್ತಾರೆ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಮತ್ತು ಅದನ್ನು ಉಂಡಿ ಒಳಗಡೆ ಇಲ್ಲಿ ಯಾಕೆಂದರೆ ಈ ಥರ ಒಂದು ಲಾಕ್ ಮಾಡಬೇಕು. ಈ ಲಾಕ್ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಿರ್ತಾರೆ ಅಂತಂದರೆ ನೋಡಿ, ಇದರೊಳಗಡೆ ಈ ಥರ ಲಾಕ್ ಮಾಡ್ತಾರೆ. ಈ ಥರ ಲಾಕ್ ಮಾಡಿಬಿಟ್ಟು ಇನ್ನು 4 ಮೂಲೆಗೆ ಅರಿಶಿನ ಹಚ್ಬಿಟ್ಟು, ಕುಂಕುಮ ಹಚ್ಚಬಾರ್ದು, ಅರಿಶಿನ ಹಚ್ಬಿಟ್ಟು ಉಂಡಿಗೆ ಹಾಕ್ತಾರೆ. ಉಂಡಿಗೆ ಹಾಕಿದ್ದಾದಮೇಲೆ 2 ಎಳ್ಳುಬತ್ತಿ ಹಚ್ಬಿಟ್ಟು ಅವರು ಎಲ್ಲ ಹರಕೆ ಬರೆದಂಥ ಎಲ್ಲರೂ ಕೂಡ ಹರಕೆ ಕಾಯಿಗಳನ್ನು ಕಟ್ತಿರ್ತಾರೆ. ಅಂದರೆ ಇಲ್ಲಿ ಈ ಪೂರ್ಣ ಫಲವನ್ನು ಕಟ್ತಾ ಇರ್ತಾರೆ. ಈ ಥರ ಪೂರ್ಣ ಫಲವನ್ನು ಕಟ್ಟಬೇಕಾದ್ರೆ ಈ ಪೂರ್ಣ ಫಲವನ್ನು ಹಿಡ್ಕೊಂಡು ಅವ್ರೇನು ಮಾಡ್ತಿರ್ತಾರೆ ಅಂದರೆ ಅವರ ಉದ್ಯೋಗಕ್ಕೆ ಅಥವಾ ಸಂತಾನಕ್ಕೆ ಅಥವಾ ವಿವಾಹಕ್ಕೆ ಮತ್ತು ಯಾವುದಕ್ಕೆ ಅವರು ಹರಕೆ ಬರ್ಕೊಂಡಿರ್ತಾರೆ ಅದಕ್ಕೆ ಎಷ್ಟು ಸುತ್ತನ್ನು ಪ್ರದಕ್ಷಿಣೆ ಬರಬೇಕು ಅಂತ ಹೇಳಿ ನಾವು ಹೇಳ್ತೀವಿ. ಅದನ್ನು ಅಷ್ಟು ಸುತ್ತು ಪ್ರದಕ್ಷಿಣೆ ಬಂದ್ಬಿಟ್ಟು ಇಲ್ಲಿ ಹರಕೆ ಕಾಯಿಗಳನ್ನ ಕಟ್ತಾ ಇರ್ತಾರೆ. ಹರಕೆ ಕಾಯಿನ ಕಟ್ಟಿದ್ದಾದಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಸೂರ್ಯಪುರ ಆಶ್ರಮ ಅಂತ ಅಂತೇಳಿ. ಈ ಸೂರ್ಯಪುರ ಆಶ್ರಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ನೋಡಿದರೆ ಅವರಿಗೆ ಗೊತ್ತಾಗ್ತಿರ್ತದೆ ಯಾವ ಥರ ಏನು ಪೂಜೆ ಮಾಡಬೇಕು ಅಂತ ಅಂತೇಳಿ. ಅದ್ರ ಜೊತೆಯಲ್ಲಿ ನಾವು ಇಲ್ಲಿ ಪೂಜೆ ನಿಯಮಗಳು ಅಂತ ಕೂಡ ನಮ್ಮ ಇದರಲ್ಲಿ ದೇವಸ್ಥಾನದಲ್ಲಿ ಇದಿದೆ. ಅದ್ರ ಪೂಜೆ ನಿಯಮಗಳು ನೋಡ್ಕೊಂಡು ಕೂಡ ಅವ್ರು ಇದು ಮಾಡ್ಬೋದು. ಇಲ್ಲಿ ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಹರಕೆಗಳು ಡೆಫಿನೆಟ್ಟಾಗಿ ಈಡೇರ್ತಿರ್ತವೆ. ಯಾತಕ್ಕೆ ಅಂತಂದರೆ ಇದು ವಿಶೇಷವಾಗಿರ್ತಕ್ಕಂತಹ ಒಂದು ದೇವಸ್ಥಾನ. ಸೂರ್ಯ ಮತ್ತು ಆಂಜನೇಯ 2 ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ. ಯಾಕೆಂದರೆ ಆಂಜನೇಯ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡ್ತಾನೆ, ಸೂರ್ಯ ಸಕ್ಸಸ್ಸನ್ನು ಕೊಡ್ತಾನೆ. ಎಲ್ಲಿ ಆಂಜನೇಯ ಸ್ವಾಮಿ ಇರ್ತಾನೆ, ಎಲ್ಲಿ ಆಂಜನೇಯನ ಸ್ಮರಣೆ ನಡೆಯುತ್ತೆ, ಅಲ್ಲಿ ಯಾವುದೇ ಭೂತ, ಪ್ರೇತ, ಪಿಚಾಚಿ ಮತ್ತು ಮಾಟ ಮಂತ್ರ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ. ಅಂದರೆ ಅವರು ಹನುಮಾನ್ ಚಾಲೀಸ ಪಠಣ ಮಾಡ್ತಿರ್ಬೇಕು. ಮತ್ತು ಅವ್ರು ಈ ಥರ ಒಂದು ಕೇಸರಿ ಟವಲನ್ನು ಸದಾಕಾಲ ಹಾಕ್ಕೊಳ್ಳೋದ್ರಿಂದ ಅವರಿಗೆ ಯಾವುದೇ ಒಂದು ಭೂತ ಪ್ರೇತ ಬಾಧೆಗಳು ತಟ್ಟೋದಿಲ್ಲ, ಕಣ್ಣು ದೃಷ್ಟಿ ತಗಲೋದಿಲ್ಲ. ಮತ್ತು ಅದೇ ರೀತಿಯಲ್ಲಿ ಅವ್ರಿಗೆ ಏನೇ ಕೆಲಸ ಕೈ ಇಟ್ಟರು ಸಕ್ಸಸ್ ಆಗಬೇಕು, ಎಲ್ಲ ರೀತಿಯಲ್ಲಿ ಜಯ ಆಗಬೇಕು. ಅಂದರೆ ಯಾವುದೇ ಬಿಸ್ನೆಸ್ಸಲ್ಲಿ ಜಯ ಆಗಬೇಕು, ಅಥವಾ ಒಂದು ಕೋರ್ಟ್ ಕೇಸಲ್ಲಿ ಜಯ ಆಗಬೇಕು, ಅಥವಾ ಆರೋಗ್ಯ ಚೆನ್ನಾಗಿರಬೇಕು, ಈ ಥರ ಯಾರು ಸಮಸ್ಯೆಗಳಿರ್ತದೆ ಅವರೆಲ್ಲರೂ ಕೂಡ ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡೋದ್ರಿಂದ ಅವರಿಗೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಇಲ್ಲಿ ಸೂರ್ಯಾಂಜನೇಯ ಒಟ್ಟಿಗೆ ಇರೋದ್ರಿಂದ ಅವರಿಗೆ ಎಲ್ಲ ಕೆಲಸಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತವೆ. ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ. ಮತ್ತು ಆಂಜನೇಯ ಇರಬೇಕಾದ್ರೆ ದಕ್ಷಿಣಾಭಿಮುಖವಾಗಿ, ಯಾಕೆಂದರೆ ಆಂಜನೇಯ ಸೀತೆಯನ್ನು ಹುಡ್ಕೊಂಡು ದಿಕ್ಕು ದಕ್ಷಿಣ ದಿಕ್ಕು. ಲಂಕೆ ಇರ್ತಕ್ಕಂಥದ್ದು ಇಲ್ಲಿ ನಮಗೆ ನಮ್ಮ ಕರ್ನಾಟಕಕ್ಕೆ ದಕ್ಷಿಣಕ್ಕೆ, ಅಂದರೆ ಮೈಸೂರು ಆದಮೇಲೆ ತಮಿಳ್ನಾಡು, ತಮಿಳ್ನಾಡು ಆದಮೇಲೆ ಶ್ರೀಲಂಕಾ. ಹೀಗಾಗಿ ಆಂಜನೇಯಗೆ ಶ್ರೇಷ್ಠ ದಿಕ್ಕು ದಕ್ಷಿಣ ದಿಕ್ಕು. ಮತ್ತು ಇಡೀ ಏರಿಯಾ ನ್ಯಾಚುರಲ್ಲಾಗಿ ವಾಸ್ತು ಇರೋದ್ರಿಂದ, ಅಂದರೆ ಈಶಾನ್ಯದಲ್ಲಿ ದೇವಮೂಲದಲ್ಲಿ ಕೆರೆ ಇದೆ, ನೈಋತ್ಯ ಕುಬೇರದ ಮೂಲೆಯಲ್ಲಿ ಗುಡ್ಡೆ ಇದೆ. ಅಂದರೆ ಗುಡ್ಡೆ ಮೇಲ್ಗಡೆ ಗುಡ್ಡೆ ಗಣಪತಿ ದೇವಸ್ಥಾನ ಇದೆ. ಅಂದರೆ ನೈಋತ್ಯದಲ್ಲಿ, ಅಂದರೆ ಈ ಒಂದು ನಾವೇನು ಆಡುಭಾಷೆಯಲ್ಲಿ ಕುಬೇರದ ಮೂಲೆ ಅಂತ ಕರಿತೀವಿ, ಅಲ್ಲಿ ಗುಡ್ಡೆ ಗಣಪತಿ ನೆಲೆಸಿದ್ದಾನೆ. ಇಲ್ಲಿಗೆ ಬಂದಂತಹ ಎಲ್ಲ ಭಕ್ತರುಗಳು ಕೂಡ ಮೊದಲಿಗೆ ಗುಡ್ಡೆ ಗಣಪತಿ ದರ್ಶನ ಮಾಡ್ತಾರೆ, ಆಮೇಲೆ ಸೂರ್ಯಾಂಜನೇಯ ಸ್ವಾಮಿ, ಆಮೇಲೆ ರಂಗನಾಥ ಸ್ವಾಮಿ, ಆಮೇಲೆ ಹರಿಹರೇಶ್ವರ ದರ್ಶನ ಮಾಡಿ ಆಶ್ರಮದಲ್ಲಿ ಪ್ರಸಾದ ಸ್ವೀಕರಿಸಿ ಹೋಗಬೇಕಾದ್ರೆ ಭೂತಪ್ಪ ಸ್ವಾಮಿ ಮತ್ತು ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಶಿವ ಪಂಚಾಯತನ, ಪಂಚ ಅಂದರೆ 5, ಅಂದರೆ ಗಣಪತಿ, ಸೂರ್ಯ, ವಿಷ್ಣು, ಈಶ್ವರ, ಆದಿಶಕ್ತಿಗೆ ಶಿವ ಪಂಚಾಯತನ ಅಂತ ಕರೀತಿರ್ತಾರೆ. ಹೀಗಾಗಿ ಇಲ್ಲಿ ಬಂದಂತಹ ಎಲ್ಲ ಭಕ್ತರುಗಳು ಕೂಡ ಈ 5 ದೇವರುಗಳನ್ನು, ಈ ಪಂಚ ದೇವರುಗಳನ್ನು ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಇಲ್ಲಿದೆ. ಇಲ್ಲಿ ಅಂದರೆ ಹೀಗೆ ಹರಕೆ ಮಾಡಿಕೊಂಡಂತಹ ಭಕ್ತರುಗಳು ಪ್ರತಿದಿನ ಎಲ್ಲರೂ ಕೂಡ ಹರಕೆ ಮಾಡ್ಕೊಂಡು ಹೋದಾದ್ಮೇಲೆ ಆ ಒಂದು ಪ್ರತಿದಿನ ಬೆಳಗಿನ ಜಾವಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ ಅಭ್ಯಾಸ ಇಟ್ಕೋಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ ನಮಗೆ 3 ಗಂಟೆ 3:15 ಎದ್ದೊಳಕ್ಕೆ ಆಗಲಿಲ್ಲ ಅಂದರೂ ಕೊನೆ ಪಕ್ಷ 5 ಗಂಟೆಗಾದರೂ ಎದ್ದೊಳ ಅಭ್ಯಾಸ ಇಟ್ಕೋಬೇಕು. ಪ್ರತಿನಿತ್ಯ ಎದ್ದಾದಮೇಲೆ ಅವರು ಸ್ನಾನ ಮಾಡಿ ಪ್ರತಿದಿನ ಏನು ಮಾಡಬೇಕು ಅಂತಂದರೆ ಸ್ನಾನ ಮಾಡಿದ ಆದಮೇಲೆ ಅವರು ಈ ಒಂದು ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಬೇಕು. ಅಂದರೆ ಆದಿತ್ಯ ಹೃದಯ ಬಂದು 31 ಶ್ಲೋಕ ಇದೆ. ಈ 31 ಶ್ಲೋಕವನ್ನು ಅವರು ಪ್ರತಿದಿನ ಪಠಣ ಮಾಡಬೇಕು. ಈ ಪ್ರತಿದಿನ ಪಠಣ ಮಾಡಿದ ನಂತರ ಈ ಒಂದೊಂದು ಸ್ತೋತ್ರವನ್ನು, ಅಂದರೆ ಏನು 31 ಸ್ತೋತ್ರ ಇದೆ, ಆ ಒಂದೊಂದು ಸ್ತೋತ್ರವನ್ನು ಒಂದೊಂದು ದಿನ, ಅಂದರೆ ಒಂದು ದಿನಕ್ಕೆ 18 ಸಲ ಅವರು ಬರೀಬೇಕು. ಅಂದರೆ ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿಗೆ 9 ಸಲ, ಅಂದರೆ ಒಂದು ದಿನಕ್ಕೆ 18 ಸಲ ಅವರು ಬರೀಬೇಕು. ಅಂದರೆ ಈ 3 ಸಲ 6 ಸಲ ಮಧ್ಯಾಹ್ನ ಏನಾದರೂ ಬರೆಯೋಕ್ಕಾಗಲಿಲ್ಲ ಅಂತಂದರೆ ರಾತ್ರಿಗೆ ಬಂದಾಗಲೇ ಅವ್ರು ಬರೀಬೇಕು.
ಅಂದರೆ ಒಂದು ದಿನಕ್ಕೆ ಏನು 18 ಸಲ ಬರೀತಿರ್ತಾರೆ. ಈಗ ನಾನು ಒಂದು ಉದಾಹರಣೆಗೆ ತೋರಿಸ್ತೀನಿ, ಇಲ್ಲಿದೆ. ಈಗ ನೋಡಿ, ಇದು ಆದಿತ್ಯ ಹೃದಯಂ ಅಂತ ಬಿಟ್ಟು ಅಂತೇಳಿ. ಈ ಆದಿತ್ಯ ಹೃದಯಂ ಪುಸ್ತಕ ಇಲ್ಲೂ ಕೂಡ ಸಿಗ್ತಾ ಇರ್ತದೆ. ಇಲ್ಲಿ ಈ ಪುಸ್ತಕದಲ್ಲಿ ಇಲ್ಲೇನಾಗಿದೆ ಅಂದರೆ, ಈ ಒಂದು ಇದರಲ್ಲಿ 12ನೇ ಪೇಜಿಂದ ಇದೆ. ಈಗ ಇದರಲ್ಲಿ 12ನೇ ಪೇಜಿಂದ ಇದ್ದರೆ ಒಂದನೇ ಶ್ಲೋಕವನ್ನು ಇಲ್ಲಿ ನಿಮಗೇನಾಗುತ್ತೆ ಅಂತಂದರೆ, ಇಲ್ಲಿ 1ನೇ ಶ್ಲೋಕವನ್ನು 18 ಸಲ ಬರೀಬೇಕು. 18 ಸಲ ಬರೀಬೇಕಾದ್ರೆ ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ. ಅಂದರೆ ಈ ಮಧ್ಯಾಹ್ನ ಬರೆಯೋಕ್ಕಾಗದಿದ್ದವ್ರು ಮಾತ್ರ ರಾತ್ರಿಗೆ ಬರೀರಿ ಅಂತ ಹೇಳಿರೋದು. ಇದು ಒಟ್ಟಾರೆ ಬೆಳಗಿನ ಸಂಜೆ ಒಳಗಡೆ ಹೇಳ್ಕೊಂಡು ಇದು ಬಾಯಿಗೆ ಬರಬೇಕು. ಮೊದಲನೇ ದಿನ. 2ನೇ ದಿನ ಅದೇ ರೀತಿಯಲ್ಲಿ 2ನೇ ಶ್ಲೋಕ ಬರಬೇಕು. 3ನೇ ದಿನ 3ನೇ ಶ್ಲೋಕ ಬರಬೇಕು. 4ನೇ ದಿನ 4ನೇದು. ಈ ಥರ ಒಂದು ತಿಂಗಳಲ್ಲಿ ಅದು ಶ್ಲೋಕಗಳೆಲ್ಲ ಬರುತ್ತೆ. ಈಗ ಕೆಲವರು ಲೇಡೀಸ್ ಕೇಳ್ತಾ ಇರ್ತಾರೆ, ಸ್ವಾಮಿ ನಾವು ಮೆನ್ಸಸ್ ಆದಾಗ ಏನು ಮಾಡಬೇಕು ಅಂತ ಅಂತೇಳಿ. ಆವಾಗ 3 ದಿನ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಬೇಕು ಅದನ್ನು, ಆ ಒಂದು ಶ್ಲೋಕವನ್ನು ಪಠಣ ಮಾಡ್ತಕ್ಕಂಥದ್ದನ್ನ. ಅಂದರೆ ಈ ಒಂದು ಏನು ಆದಿತ್ಯ ಹೃದಯ ಸ್ತೋತ್ರ ಯಾರಿಗೆ ಬಾಯಿಗೆ ಬರುತ್ತೆ, ಅಂದರೆ ಯಾರಿಗೆ ಬಾಯ್ಪಾಠ ಆಗುತ್ತೆ, ಪ್ರತಿದಿನ ಯಾರು ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡ್ತಾರೆ ಅವರಿಗೆ ಡೆಫಿನೆಟ್ಟಾಗಿ ಅವ್ರ ಕೆಲಸಗಳು ಇಮ್ಮಿಡಿಯೇಟಾಗಿ ಸಕ್ಸಸ್ ಆಗುತ್ತೆ. ಮತ್ತು ಅವ್ರಿಗೆಲ್ರಿಗೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ, ಆಯುಷ್ ಇರುತ್ತೆ, ಐಶ್ವರ್ಯ ಸಿಗುತ್ತೆ. ಯಾಕೆಂದರೆ ನಮಗೆ ಆ ಒಂದು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಅಂದರೆ ಯಾರು ಬೆಳಗಿನ ಜಾವಕ್ಕೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಾರೆ ಅವ್ರಿಗೆ ಆರೋಗ್ಯ, ಆಯುಷ್, ಐಶ್ವರ್ಯ ಸಿಗುತ್ತೆ ಅಂತ ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಅಂದರೆ ಪ್ರತಿದಿನ ನಾವು ಸೂರ್ಯ ನಮಸ್ಕಾರ ಅನ್ನೋದನ್ನು ಮಾಡಬೇಕು ನಾವು. ಅಂದರೆ ನಾವು ಸ್ನಾನವನ್ನು ಕೆಲವರು ಏನು ಮಾಡ್ತಿರ್ತಾರೆ ಅಂದರೆ ತುಂಬ ಲೇಟಾಗಿ ಮಾಡ್ತಿರ್ತಾರೆ. ತುಂಬ ಲೇಟಾಗಿ ಮಾಡೋರಿಗೆ ಅವರಿಗೆ ಯಾವುದೇ ಫಲಗಳು ಶೀಘ್ರವಾಗಿ ಸಿಗೋದಿಲ್ಲ. ಯಾಕೆಂದರೆ ಸ್ನಾನದಲ್ಲಿ 4 ವಿಧ ಐತಿ, 4 ಟೈಪ್ಸ್ ಇದೆ. ಅಂದರೆ ಋಷಿಯ ಸ್ನಾನ, ದೇವಿ ಸ್ನಾನ, ಮನುಷ್ಯ ಸ್ನಾನ, ರಾಕ್ಷಸ ಸ್ನಾನ ಅಂತೇಳಿ. ಅಂದರೆ ನಾವು ಲೇಟಾಗಿ ಸೂರ್ಯ ಹುಟ್ಟಿದ್ದಾದ್ಮೇಲೆ ಲೇಟಾಗಿ ಮಾಡ್ತಕ್ಕಂಥ ಸ್ನಾನ ರಾಕ್ಷಸ ಸ್ನಾನ. ಆದ್ದರಿಂದ ಯಾವಾಗಲೂ ಕೂಡ ಬೆಳಗಿನ ಜಾವಕ್ಕೆ ಸ್ನಾನ ಮಾಡಬೇಕು. ಈ ಬೆಳಗಿನ ಜಾವಕ್ಕೆ ಯಾರು ಸ್ನಾನ ಮುಗಿಸಿ ಅವರು ಸೂರ್ಯ ನಮಸ್ಕಾರವನ್ನು ಮಾಡಿದ್ದಾದಮೇಲೆ ಪ್ರತಿದಿನ ರಾತ್ರಿ ಹೊತ್ತು ಒಂದು ತಾಮ್ರ ಚೊಂಬಲ್ಲಿ ನೀರನ್ನು ತುಂಬಿಡಬೇಕು. ರಾತ್ರಿ ಹೊತ್ತು ತಾಮ್ರ ಚೊಂಬಲ್ಲಿ ನೀರು ತುಂಬಿಟ್ಬಿಟ್ಟು ಸ್ನಾನ ಎಲ್ಲ ಆದಮೇಲೆ ಹೋಗಿ ಅವ್ರ ಮನೆಯಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಈ ರೀತಿಯಲ್ಲಿ 11 ಸಲ ನೀರನ್ನು ಬಿಡಬೇಕು. ಅಂದರೆ ಓಂ ಆದಿತ್ಯಾಯ ನಮಃ ಅಂತ ಬಿಟ್ಟು ಅಂತೇಳಿ 11 ಸಲ ನೀರನ್ನು ಅರ್ಪಿಸಬೇಕು ತುಳಸಿ ಗಿಡಕ್ಕೆ. ಆ ತುಳಸಿ ಗಿಡಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿ, ಅಂದರೆ ಊದುಬತ್ತಿಯನ್ನು ಹಚ್ಚಿ ಆ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡ್ಕೋಬೇಕು ಪ್ರತಿನಿತ್ಯ. ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಮನೆಗಳ ಹತ್ರ ಯಾರ ಹತ್ರನಾದರೂ ಎಕ್ಕದ ಗಿಡಗಳಿದ್ದರೆ, ಬಿಳಿ ಎಕ್ಕದ ಗಿಡ ಇದ್ದರೆ, ಎಷ್ಟೋ ಜನ ಬಿಳಿ ಎಕ್ಕದ ಗಿಡ ಗಣಪತಿ ಗಿಡ ಅಂದ್ಕೊಬಿಟ್ಟಿದ್ದಾರೆ. ಅದು ಗಣಪತಿ ಗಿಡ ಅಲ್ಲ, ಅದು ಸೂರ್ಯನ ಗಿಡ ಅದು. ಯಾಕೆಂದರೆ ಪುರೋಹಿತರು ಹೇಳಿರ್ತಕ್ಕಂಥದ್ದು ಬಿಳಿ ಎಕ್ಕದ ಗಿಡದಲ್ಲಿ ಗಣಪತಿ ವಾಸ ಮಾಡ್ತಾನೆ ಅಂತ, ಅದು ಗಣಪತಿ ಗಿಡ ಅಂತ ಹೇಳಿಲ್ಲ. ಅಂದರೆ ಅದು ಸೂರ್ಯನ ಗಿಡ ಅಂತ ಯಾವತ್ತಿನ್ನ ಗೊತ್ತಾಗ್ತಿರ್ತದೆ ಎಷ್ಟೋ ಜನಗಳಿಗೆ ಅಂತಂದರೆ, ರಥಸಪ್ತಮಿ ದಿನ ಎಕ್ಕದಲ್ಲೇ ಇಟ್ಕೊಂಡು ಸ್ನಾನ ಮಾಡಿರಿ ಅಂತ ಹೇಳಿರ್ತಾರೆ ಪುರೋಹಿತರು. ಅಂದರೆ ರಥಸಪ್ತಮಿ ಅಂದರೆ ಸೂರ್ಯ ಹುಟ್ಟಿದ ದಿನ. ಪ್ರತಿ ವರ್ಷ ಸೂರ್ಯ ಹುಟ್ಟಿದ ದಿನ ಸೂರ್ಯಪುರದಲ್ಲಿ ರಥೋತ್ಸವ ನಡೀತದೆ, ಸೂರ್ಯಾಂಜನೇಯ ಸ್ವಾಮಿ ರಥೋತ್ಸವ ನಡೀತಾ ಇರ್ತದೆ. ಹೀಗಾಗಿ ಆ ಬಿಳಿ ಎಕ್ಕದ ಗಿಡಕ್ಕೂ ಕೂಡ ಹೋಗಿ ತಾಮ್ರ ಚೊಂಬಲ್ಲಿ ನೀರು ಹಾಕ್ಬಿಟ್ಟು, ಒಂದು ಚೊಂಬ ನೀರು ಹಾಕ್ಬಿಟ್ಟು ಆ ಎಕ್ಕದವ ಕಿತ್ಕೊಂಡು ಬಂದು ಬಾಗಿಲಿಗೆ ಇಡ್ಬೋದು. ಈ ಬಾಗಿಲಿಗೆ ಇಟ್ಟಿದ್ದಾದಮೇಲೆ ಅವರೆಲ್ಲಾದರೂ ಹೋಗಂಗಿದ್ರೆ ಅವರು ಎಕ್ಕದವನ್ನ ಜೋಬಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ಮತ್ತೆ ತಿರುಗಿ ಸಾಯಂಕಾಲ ಬಂದಾದಮೇಲೆ ಅದನ್ನು ತಂದುಬಿಟ್ಟು ಯಾವುದಾದ್ರು ಗಿಡದ ಬುಡಕ್ಕೆ ಹಾಕಬೇಕು. ಅಂದರೆ ಯಾರು ತುಳಿದಲೇ ಇರೋ ಜಾಗಕ್ಕೆ ಆ ಒಂದು ಎಕ್ಕದವನ್ನ ಹಾಕಬೇಕು. ಅಂದರೆ ಅದೇ ರೀತಿಯಲ್ಲಿ ಇವತ್ತು ಎಷ್ಟೋ ಜನ ನೋಡ್ತಾ ಇರ್ತೀವಿ. ಯಾಕೆಂದರೆ ಬಿಳಿ ಎಕ್ಕದವನ್ನ ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಬಿಳಿ ಎಕ್ಕದವ ಸೂರ್ಯನ ಹೂವು. ಯಾಕೆಂದರೆ ಸೂರ್ಯ ಅಂದರೆ ಸಕ್ಸಸ್ ಕೊಡ್ತಾನೆ, ಸೂರ್ಯ ಅಂದರೆ ಜಯ ಕೊಡ್ತಾನೆ, ಸೂರ್ಯ ಅಂದರೆ ಅಭಿವೃದ್ಧಿ ಕೊಡ್ತಿರ್ತಾನೆ. ಹೀಗಾಗಿ ನಮಗೆ ಎಲ್ಲ ರೀತಿಯ ಸಕ್ಸಸ್ಸನ್ನು ಕಾಣಬೇಕು ಅಂತಂದರೆ ನಾವು ಆದಿತ್ಯ ಹೃದಯ ಸ್ತೋತ್ರನ ಪಠಣ ಮಾಡಬೇಕು. ಈ ಆದಿತ್ಯ ಹೃದಯ ಸ್ತೋತ್ರ ಅಂತಕ್ಕಂಥದ್ದು ಎಲ್ಲಿ ಬಂದಿದೆ ಅಂತಂದರೆ, ರಾವಣರ ಯುದ್ಧದಲ್ಲಿ ರಾವಣನ ಶಕ್ತಿ ಮುಂದೆ ರಾಮ ಸೋತೋಗ್ತಾ ಇರಬೇಕಾದ್ರೆ ಅಗಸ್ತ್ಯ ಋಷಿಗಳು ಬಂದು ರಾಮನಿಗೆ ಬೋಧನೆ ಮಾಡ್ತಾರೆ. ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಿದಂಥ ರಾವಣನನ್ನು ಜಯಿಸ್ತಾನೆ ಅಂತ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ. ಅಂದರೆ ನಮಗೆ ಯಾರಿಗೆ ಏನೇ ಕೆಲಸ ಮಾಡ್ಬೇಕಾದ್ರೂ ಜಯ ಅನ್ನೋದು ಬೇಕು. ಯಾರು ಕೂಡ ಫೇಲ್ ಆಗಬೇಕು, ನಮಗೆ ಜಯ ಬೇಡ ಅಂತ ಯಾರು ಕೇಳಲ್ಲ. ಎಲ್ಲರೂ ಕೂಡ ಕೇಳೋ ಸಕ್ಸಸ್ಸು. ಆ ಜಯ ಅನ್ನೋದು ಬೇಕು ಅಂತಂದರೆ ನಾವು ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಬೇಕು ಅಂತ ಹೇಳುತ್ತೆ. ಮತ್ತು ಇಲ್ಲಿನ ಒಂದು ಕ್ಷೇತ್ರದ ಪದ್ಧತಿಯ ಪ್ರಕಾರ ಇಲ್ಲಿ ಯಾರು ಅರ್ಕೆ ಮಾಡ್ಕೊಂಡಿರ್ತಾರೆ ಅವ್ರು ಯಾರು ಕೂಡ ಹಲಾಲ್ ಮಾಂಸ ತಿನ್ನಬಾರ್ದು. ಯಾಕೆಂತಂದರೆ ಇದು ಈ ಕ್ಷೇತ್ರದ ಪದ್ಧತಿ ಅದು. ಯಾಕೆಂದರೆ ಸೂರ್ಯಪುರ ಕ್ಷೇತ್ರದಲ್ಲಿ ಇಲ್ಲಿ ಗೋವಿಗೆ ಅತ್ಯಂತ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಇಲ್ಲಿನ ಸಂಪ್ರದಾಯದ ಒಂದು ಪ್ರಕಾರ. ಹೀಗಾಗಿ ಹಲಾಲ್ ಮಾಂಸವನ್ನು ಯಾರು ಸೇವಿಸ್ತಾ ಇರ್ತಾರೆ ಅವರಿಗೆ ಯಾವುದೇ ರೀತಿಯ ಫಲಗಳು ಅತಿ ಶೀಘ್ರವಾಗಿ ಸಿಗೋದಿಲ್ಲ. ಹೀಗಾಗಿ ಈ ಒಂದು ಏನು ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡೋದ್ರ ಜೊತೆಗೆ ರಾತ್ರಿ ಹೊತ್ತು ಕೂಡ ಅಂದರೆ ಅಂದರೆ ಹೊರಗಡೆ ಹೋಗಿರಲಿ ಅಥವಾ ಊಟಕ್ಕಿಂತ ಮುಂಚಿತವಾಗಿ ಅವ್ರು ಏನು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಬಿಸಿನೀರಿನಲ್ಲಿ ಕೈಕಾಲು ತೊಳ್ಕೊಂಡು ಅವರು ಹೋಗಿ ದೇವ್ರ ಮನೆಗೆ ಹೋಗಿ ಊದುಬತ್ತಿ ಹಚ್ಚಿಟ್ಬಿಟ್ಟು ಹನುಮಾನ್ ಚಾಲೀಸ ಪಠಣ ಮಾಡೋ ಅಭ್ಯಾಸ ಇಟ್ಕೋಬೇಕು. ಆದಿತ್ಯ ಹೃದಯ ಸ್ತೋತ್ರ ಮಾತ್ರ
ಬೆಳಗ್ಗೆ ಹೊತ್ತೇ ಪಠಣ ಮಾಡಬೇಕು. ಆದಿತ್ಯ ಹೃದಯ ಸ್ತೋತ್ರ ಸೂರ್ಯ ಉದಯ ಆಗೋ ಟೈಮ್ನಲ್ಲಿ ಮಾತ್ರ ಪಠಣ ಮಾಡಬೇಕು. ಆದಿತ್ಯ ಹೃದಯ ಸ್ತೋತ್ರನ ಯಾರು ಆ ಟೈಮ್ನಲ್ಲಿ ಪಠಣ ಮಾಡ್ತಾರೆ, ಅಂದರೆ ಉದಯ ಆಗೋ ಟೈಮ್ನಲ್ಲಿ ಪಠಣ ಮಾಡ್ತಿರ್ತಾರೆ, ಅವ್ರಿಗೆ ಅತಿ ಶೀಘ್ರವಾಗಿ ಫಲಗಳು ಸಿಗ್ತಾ ಇರ್ತವೆ. ಹೀಗಾಗಿ ಪ್ರತಿನಿತ್ಯ ಅದನ್ನು ಅಭ್ಯಾಸ ಬೆಳೆಸ್ಕೋಬೇಕು. ಯಾಕೆಂತಂದರೆ ನಾವು ಈ ಒಂದು ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡೋದಿರ್ಬೋದು, ಈ ಒಂದು ಹನುಮಾನ್ ಚಾಲಿಸ ಪಠಣ ಮಾಡೋದಿರ್ಬೋದು. ಎಷ್ಟೋ ಜನಗಳಿಗೆ ಹನುಮಾನ್ ಚಾಲಿಸ ಪಠಣ ಮಾಡ್ತಿರ್ತಾರೆ, ಅದು ಎಷ್ಟು ಶ್ಲೋಕ ಇದೆ ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಚಾಲೀಸ್ ಅನ್ನೋದು 40, ಹೀಗಾಗಿ ಹನುಮಾನ್ ಚಾಲೀಸ್ ಅನ್ನೋದು 40 ಶ್ಲೋಕ ಇದೆ. ಇದು ಆದಿತ್ಯ ಹೃದಯ ಅನ್ನೋದು ಒಟ್ಟು 31 ಇದೆ ಆ ಶ್ಲೋಕಗಳು. ಹೀಗಾಗಿ ನಾವು ಪ್ರತಿನಿತ್ಯ ಈ ಒಂದು ಇದನ್ನು ಕೆಲಸಗಳನ್ನ ಮಾಡಿಕೊಂಡು ಹೋಗೋದ್ರಿಂದ, ಅಂದರೆ ನಾವು ಧರ್ಮೋ ರಕ್ಷತೆ ರಕ್ಷಿತಃ ಅಂತ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ನಿಮ್ಮನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಬಿಟ್ಟು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಾವು ಏನು ಮಾಡಬೇಕಾಗಿಲ್ಲ, ನಾವು ಈ ಥರ ಒಂದು ಕೇಸರಿ ವಸ್ತ್ರವನ್ನು ಸದಾ ಧರಿಸಿದ್ರೆ ನಮಗೆ ಆಂಜನೇಯನ ರಕ್ಷಣೆ ಅಂತಕ್ಕಂಥದ್ದು ಸದಾ ನಮ್ಮ ಮೇಲೆ ಇರ್ತದೆ. ಹಾಗಾಗಿ ಯಾರಿಗೂ ಕೂಡ ಕಣ್ಣುದೃಷ್ಟಿ ಅನ್ನೋದು ಆಗೋದಿಲ್ಲ. ನಾವು ಎಷ್ಟೋ ಸಲ ಕೇಳಿರ್ತೀವಿ, ಕಲ್ಲೇಟು ತಡ್ಕೋಬೋದು, ಕಣ್ಣೇಟು ತಡೆಯೋಕ್ಕಾಗಲ್ಲ ಅಂತಂತೇಳಿ. ಹೀಗಾಗಿ ನಮಗೆ ಕಣ್ಣು ದೃಷ್ಟಿಯನ್ನು ತಡಿತಕ್ಕಂಥವನು ಆಂಜನೇಯ ಒಬ್ಬನೇ. ಹೀಗಾಗಿ ನಾವು ಹನುಮಾನ್ ಚಾಲೀಸವನ್ನು ನಾವು ಪಠಣ ಮಾಡೋ ಅಭ್ಯಾಸ ಇಟ್ಕೋಬೇಕು. ಅದೇ ರೀತಿಯಲ್ಲಿ ನಾವು ಇಲ್ಲಿ ಏನು ಒಂದು ಇದರಲ್ಲಿ ಹಾಕಿದ್ದೀವಿ ಎಷ್ಟೋ ಸಲ ನಾನು, ಈಗ ಏನೇನು ಮಾಡಬೇಕು ಅಂತೇಳಿ, ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಏನೇನು ಒಂದು ಅಭ್ಯಾಸಗಳನ್ನ ಮಾಡಬೇಕು ಅಂತೇಳಿ ಇಲ್ಲಿ ಪೂಜೆಯ ನಿಯಮಗಳಲ್ಲಿ ಕೂಡ ಸಾಕಷ್ಟು ಸಲ ಹೇಳಿದ್ದೀವಿ. ಇದನ್ನು ಪ್ರತಿದಿನ ಯಾರು ಇದನ್ನು ಫಾಲೋ ಮಾಡ್ತಿರ್ತಾರೆ ಅವರಿಗೆ ಖಂಡಿತವಾಗಿ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತದೆ.